ಹಂಗೂ ಹಿಂಗೂ ಕಷ್ಟಪಟ್ಟು ಸಾಲ ಸೂಲ ಮಾಡಿ ನಿನ್ನ ತಂದ ರಾಮೇಶ್ವರ ದೇವರ ದರ್ಶನ ಮಾಡಿಸಿನಿ, ಮಹಾತಾಯಿ ದರ್ಶನ ಮಾಡಿಸಿನಿ, ಶಿವನ ದರ್ಶನ ಮಾಡಿಸಿನಿ, ನನ್ನ ಋಣ ತೀರ್ತು ನೋಡುವ ಅಂದವ ಮಗ. ಅವಾಗ ಅವು ನಗತಾಳ, ಏ ಮಗನ 20 ದಿವಸ ಆತ ನೀ ನನ್ನ ಶಿರಟ್ಟಿಯಿಂದ ಕರ್ಕೊಂಡು ಹೊಂಟ, ಸಣ್ಣ ಗಾಡ್ಯಾಗ ಕರ್ಕೊಂಡು ಹೊಂಟ 20 ದಿವಸ ಆತು. ನನಗೆ ಈ ಕಡೆ ಬಿಸಿಲು ಬಡಿತೈತಿ, ಈ ಕಡೆ ಗಾಳಿ ಬಡಿತೈತಿ, ಈ ಕಡೆ ಧೂಳು ಬಡಿತೈತಿ, ಎಲ್ಲ ಬಡದು ಹಂಗೂ ಹಿಂಗೂ ಮಾಡಿ 20 ದಿವಸಕ್ಕೆ ನನಗೆ ರಾಮೇಶ್ವರಕ್ಕೆ ತಂದು ದರ್ಶನ ಮಾಡಿಸಿ, ಇದು ನಿನ್ನ ಕತಿ, ಋಣ ತೀರ್ತು ಮುಗೀತು ಅಂದಿದ್ದು. ಮಗನ ಆ ಮಾತು ಅನ್ಬೇಡು ಅಂದ್ಲಕ್ಕಿ. ಮಗನ ಆ ಮಾತು ಅನ್ಬೇಡು. ಯಾಕೆವ್ವ ಮಗನ 9 ತಿಂಗಳ ಕಾಲ ನನ್ನ ಹೊಟ್ಟೆಯೊಳಗೆ ನಿನಗೆ ಇಟ್ಕೊಂಡ ಯಾವ ಧೂಳು ಬಡಿಯಲ್ದ, ಯಾವ ಮಳೆ ಬಿಸಿಲ ಗಾಳಿ ಹೊಯ್ನ ಏನೂ ಬಿಡಲ್ದ ಜಾಪಾನ ಮಾಡಿ ನಿನ್ನ ಸಲುವಿ ಸಾಕಾರ ಮಾಡಿ ಜಗತ್ತಿಗೆ ಕೊಟ್ಟಿನೋ. ಈ ಜನ್ಮದಾಗ ಆ ತಾಯಿ ಋಣ ತೀರ್ಸಕ್ಕಾಗಂಗಿಲ್ಲೋ, ಆ ಸತ್ಯ ಅರ್ಥ ಮಾಡ್ಕೊಳ್ಳೋ. ನಾ ಹುಟ್ಟು ಸಲುವಾಗಿ ನಮ್ಮ ಅವ್ವ ಉಪವಾಸ ಮಾಡಿದ್ಲು, ಅರ್ಥ ಮಾಡ್ಕೊಳ್ರಿ. ಆಕಿ ಒಂದು ದಿವಸ ಬದ್ನೆಕಾಯಿ ತಿನ್ನಲಿಲ್ಲ, ಬಾಳಿಕಾಯಿ ತಿನ್ನಲಿಲ್ಲ, ವನವಾಸ ಉಪವಾಸ ಮಾಡಿದ್ಲು. ನನ್ನ ಮಗಗೆಲ್ರಿ ನನ್ಸಾದಿತ್ತು ಅಂತ, ನನ್ನ ಮಗ ದೊಡ್ಡವ ಆಗಲಿ ಅಂತೇಳಿ ನಮ್ಮವ್ವ ಕೆಳೆಗಾಂವ ಬಸವಣ್ಣಗೆ ವ್ರತ ಹಿಡಿದ್ಲು, ಗುಡ್ಡಾಪುರ ದಾನಮ್ಮಗ ವ್ರತ ಹಿಡಿದ್ಲು. ಯಾಕೆ ನನ್ನ ಮಗ ದೊಡ್ಡವ ಆಗಲಿ ಅಂತ. ನನ್ನ ಮಗಳು ಹೋಗಂದು ಮೆಟ್ಟಿಗೆ ಹತ್ತಲಿ ಅಂಥೇಳಿ ಸೋಮವಾರ ವ್ರತ ಹಿಡಿದಾಳ ನಮ್ಮವ್ವ. ನನ್ನ ಮಗಳಿಗೆ ಅಕ್ಷತಾ ತಲೆ ಮೇಲೆ ಬೀಳಲಿ ಅಂಥೇಳಿ ನಮ್ಮವ್ವ ಹಗಲ 11 ತಾಸು ಕಣ್ಣೀರೊಳಗೆ ಜಾಪಾನಿಟ್ಟು ಕಾಪಾಡಿಕೊಂಡಾಳ. ಇವತ್ತು ಮಗಳು ದೊಡ್ಡಕ್ಕಾಗ್ಯಾಳ, ಇವತ್ತು ಮಗ ದೊಡ್ಡವಾಗ್ಯಾನ, ಇವತ್ತು ನಾವೆಲ್ಲ ದೊಡ್ಡವರಾಗಿವಿ. ನಮ್ಮವ್ವ ಬೇರೆ ಏನೂ ಆಸೆ ಪಟ್ಟಿಲ್ಲ. ಹೋದಾಗೊಮ್ಮೆ ಬಂದಾಗೊಮ್ಮೆ ಆರಾಮದಿಯನವ್ವ ಅಂತ ಕೇಳಿದ್ರೆ ಸಾಕು, ನಮ್ಮವ್ಗೆ ಆರಾಮಾಗ್ತದೆ. ಇವು ದೊಡ್ಡ ಸಾಹೇಬಾಗ್ಯಾನ. ಏತಮ್ಮ ಯಾರು ಬಂದಾರೋ ಅಂತ ಕೇಳ್ತಿದ್ಲು. ಅವಾಗಂತ ನೀವು ದೊಡ್ಡ ಮನುಷ್ಯ ಆಗಿದ್ದೀವ. ಅವಂತಾನ ಗಪ್ಕೊಂಡ್ರೆ ನಿನಗೇನು ತಿಳಿತೈತಿ ಅಂದು 4 ಸಲ ಗಳ ಅಳಕ್ಕೆ ಚಾಲು ಮಾಡಿದ್ಲು ಅವ್ವ. ಅವಾಗ ಮತ್ತಂತಾನವ, ಅನಾಕರೆ ಏನಂದೀನಿ ನಾನು, ಗಪ್ಕೊಂಡ್ರೆ ಅಂದೀನಿ, ಅಟ್ಟಕ್ಕೆ ಅಳುವುದನಂತ ಕೇಳಿದ. ಅವಾಗ ತಾಯಿ ಅಂತಾಳ, ಏ ಬಂಗಾರ, ನಿನ್ನ ಬಗಲಾಗಿ ಎತ್ಕೊಂಡಿದ್ನಿ, ಊಟ ಮಾಡಿಸ್ತಿದ್ನಿ, ಎದುರುಗಡೆ ಗಿಡದಾಗ ಕಾಗಿ ಕುಂತಿತ್ತು, ಕಾಗಿ ಒದರ್ತಿತ್ತು, ಒದರಿದಾಗೊಮ್ಮೆ ಕೇಳ್ತಿದ್ನಿ, ಯವ್ವ ಏನಿದು ಅಂತ ಕೇಳ್ತಿದ್ದಿ. 1000 ಸಲ ಕೇಳಿದ್ರು, ಮಗನ ಇದು ಕಾಗ್ಯೋ, ಮಗನ ಇದು ಕೋಗಿಲೇನೋ, ಮಗನ ಇದು ಕಾಗಿಯೋ ಕೋಗಿಲೆ ಅಂತ ಯಾವುದೂ ಬೇಸರ ಮಾಡ್ಕೊಳ್ಳಲ್ದ ನಿನಗೆ ಹೇಳೀನಿ. ಬರೇ 4 ಮಂದಿ ಕೇಳಿದ್ದಕ್ಕೆ ನಿನಗೆ ಬೇಸರ ಆತು, ಹಂಗೆ ಬೇಸರ ಮಾಡ್ಕೋಬಾರ್ದು ಮಗನ. ನಿನ್ನ ಜೋಪಾನ ಮಾಡಿ ದೊಡ್ಡವನು ಮಾಡಬೇಕಾದ್ರೆ ನನಗೇನಾಗಿತ್ತು ನನಗೆ ಗೊತ್ತದ, ಅದಕ್ಕೆ ತಿಳುವಳಿಕೆಯಿಂದ ಹೋಗುವಂಥ ತಾಯಿ ಹೇಳ್ತಾಳೆ. ಅದಕ್ಕೆ ಹಿರಿಯ ಜೀವಿಗಳಿಗೆ ಬೇಕಾಗಿರೋದು ನಿಮ್ಮ ಬಂಗಾರ ಅಲ್ಲ, ನೀವು ಬ್ಯಾಂಕಿನಾಗ ಇಟ್ಟಿದ್ದು ಡಿಪಾಸಿಟ್ ಅಲ್ಲ. 10 ತೊಲೆ 50 ತೊಲೆ ನೀವು ಸಾವುಕಾರದ್ರಿ ಇಲ್ಲಿ, ಅದು ಯಾವುದೂ ಬೇಕಾಗಿಲ್ಲ. ನಮ್ಮ ತಂದೆ ತಾಯಿ ಬಂಧು ಬಳಗಕ್ಕೆ ಬೇಕಾಗಿರುವಂಥದ್ದು ಒಂದೇ ಒಂದು ನಿಮ್ಮ ಪ್ರೀತಿ, ಅಂತಃಕರಣ, ವಿಶ್ವಾಸ ಕೊಡ್ರಿ ತಂದೆ ತಾಯಿಗಳಿಗೆ. ಅದೇ ದೊಡ್ಡ ಕೊಟ್ಟಿರುವಂಥ ಕಾಣಿಕೆ ಅಂತ ನಾನು ಭಾವಿಸ್ಕೊಳ್ತೇನೆ. 7 ಭಾಗ್ಯದ ಬಾಳಿನೊಳಗೆ ಎಂಥ ಅದ್ಭುತವಾಗಿರುವಂಥ ಪವಾಡ ಸದೃಶ್ಯವಾದ ಕೆಲಸ ಮಾಡ್ಯಾರ ನಮ್ಮ ಪೂಜ್ಯ ಮಹಾಗುರುಗಳಂದ್ರೆ. ಕಲ್ಯಾಣದ ಮಹಾ ಬೆಳಗ, ಭಾಗ್ಯದ ಶಿವ ಬೆಳಗ, ಶಿವಚೇತನದ ದಿವ್ಯ ಬೆಳಗ ಎಲ್ಲಿ ಕಾಣ್ತಾ ಇದ್ದೀನಿ ನಾನು ಅಂತಂದ್ರೆ, ಶಿರಹಟ್ಟಿಯ ಮಹಾಗುರುವಿನ ಪ್ರಾಂಗಣದಲ್ಲಿ ಈ ಒಂದು ಕರ್ತವ್ಯವನ್ನು ನಾನು ಕಾಣ್ತಾ ಇದ್ದೆ. ಮುಂದು ನಾ ಹೋಗ್ಬೇಕು ನೀ ಹೋಗ್ಬೇಕು ಅನ್ಕೋತ ಎಲ್ಲರೂ ಎಲ್ಲಿ ಹೋಗ್ಯಾರ ಅಂದ್ರೆ ಪ್ರಯಾಗರಾಜನಾಗ ಹೋಗ್ಯಾರ. ಪ್ರಯಾಗರಾಜ್ ಅಂದ್ರೆ ಇನ್ನಟ್ಟು ಬಿಡಿಸಿ ಹೇಳುವುದಾದ್ರೆ ಮಹಾಕುಂಭಮೇಳ ಹೋಗ್ಯಾರಿಲ್ರಿ. ಟಿವ್ಯಾಗ ನೋಡಿರಿ, ವಾಟ್ಸಪ್ನ್ಯಾಗ ನೋಡಿರಿ, ಯೂಟ್ಯೂಬ್ನ್ಯಾಗ ನೋಡಿರಿ. ಏನು ಶಣ್ಣರಿದ್ರಿ ಅವ್ವ, ಭಾಳ ತಿಳ್ಕೊಂಡ್ರಿ ನೀವು. ನಾವು ಏನು ಹೇಳ್ತೀವಿ ನಮ್ಗಿಂತ ಅಡ್ವಾನ್ಸ್ ಐತೆ ನಿಮ್ಮ ತಲೆ. ಅಲ್ಲಿ ಎಲ್ಲರೂ ಗಂಗೆಯೊಳಗೆ ಮುಳುಗಿ ಪುಣ್ಯ ಪಡ್ಕೋಬೇಕಂತೇಳಿ ಭಾಳ ಜನ ಹೋಗ್ಯಾರ. ಶಿರಟ್ಟಿ ಅವ್ರು ಎಷ್ಟು ಹೋಗ್ಯಾರ ನನಗೆ ಗೊತ್ತಿಲ್ಲ.
ಆದ್ರೆ ನೀವು ಹೋಗಿಲ್ಲ ಅಂತ ಹಳಾಳಿ ಪಡೋದು ಅವಶ್ಯಕತೆ ಇಲ್ಲ. ಮತ್ತು ನಾನು ಹೋಗಿಲ್ಲ, ಭಾಳ ಜನ ಹೋಗಿಲ್ಲ, ಆದ್ರೆ ಹಳಾಳಿ ಮಾಡ್ಕೊಳ್ಳೋದು ಬೇಡ. ಆದ್ರೆ ನನಗೆ ಶಿರಟ್ಟಿ ಊರಾಗ ಬರ್ತಾ ಇದ್ದಂಗೆ ನನಗೇನು ಅನಿಸ್ತಂದ್ರೆ, ನೀರಿನ ಆ ಮಹಾಪ್ರವಾಹದೊಳಗೆ ಮಿಂದು ಅದೊಂದು ಪುಣ್ಯ ಪಡ್ಕೊಳಕ್ಕೆ ಅವರು ಕೆಲಸ ನಡೆಸಿದ್ರೆ, ನನಗೆ ಅಲ್ಲಿ ಪ್ರವಾಹದ ಪ್ರಯಾಗರಾಜನ ನೀರಿನೊಳಗೆ ಮುಳುಗಿ ಪುಣ್ಯ ಪಡ್ಕೊಳ್ಳೋಕ್ಕಿಂತಲೂ ಶಿವಲಿಂಗೇಶನ ಜ್ಞಾನದ ಪ್ರಯಾಗದ ಈ ಮಹಾಮೇಳದೊಳಗೆ ಜ್ಞಾನದ ದಾಸೋಹ ತಗೊಳಕತ್ತೀನಲ್ಲ, ಇದು ನನಗೆ ಆನಂದ ಆಗ್ಯದ. ಇದ ಪ್ರಯಾಗರಾಜ ಅನಿಸ್ಯದ ನನಗೆ. ಜ್ಞಾನದ ಪ್ರಯಾಗರಾಜ ಇದು, ಅದು ನೀರಿನ ಪ್ರಯಾಗರಾಜ. ಅಲ್ಲಿ ಮುಳುಗುದು ಹೇಳೋದು, ಹೃದಯದಿಂದ ನಾವು ಇಲ್ಲಿ ಮುಳುಗಿ ಹೇಳಕತ್ತೀವಲ್ಲ ದಿವಸ, ಇದು ಎಂಥ ಆನಂದ ರೀ, ಇದು ಎಂಥ ಸಂಭ್ರಮ. ಭಾಳ ಕಡೆ ಹೋದ್ರೆ ಹಿಂಗೆ ಕುಂಡ್ರೋದು ಗೊತ್ತಿಲ್ಲ, ಹಿಂಗೆ ನೋಡೋದು ಗೊತ್ತಿಲ್ಲ, ಹಿಂಗೆ ಹಾಡೋದು ಗೊತ್ತಿಲ್ಲ. ನಿನ್ನೆ ನಾನು ರಾಯಚೂರಿಗೆ ಹೋಗಿದ್ದೆ. ಭಾಳ ಕಡೆ ಬೇರೆ ಬೇರೆ ಕಡೆ ದಿವಸ ಹೋಗ್ತೀನಿ ನಾನು. ಸ್ವಾಮೀಜಿಯವ್ರಂತಾರೆ, ಎಷ್ಟು ಹೋಗ್ತೀರಿ ಎಲ್ಲ ಕಡೆ. ಅಲ್ಲಿ ಹೋಗಿನಿ, ಅವ್ರಿಗೆ ಶರಣಾರ್ಥಿನೂ ಗೊತ್ತಿಲ್ಲ, ನಮಸ್ಕಾರ ರೀ ಗೊತ್ತಿಲ್ಲ. ಯಾಕಂದ್ರೆ ಸಂಸ್ಕಾರ ಇಲ್ಲ. ಅದೆಲ್ಲ ಏನೂ ಇಲ್ಲದೆ ಇರೋ ಕಾಲಘಟ್ಟವನ್ನು ನಾವು ಭಾಳ ಕಡೆ ನೋಡ್ತೀವಿ. ಆದರೆ ನಾವು ಬರ್ತಾ ಇದ್ದಂಗೆ ನಮಸ್ಕಾರ ಮಾಡೋದು, ಕರೆಯೋದು, ಶರಣಾರ್ಥಿ ಅನ್ನೋದು, ಕುಂಡ್ರೋದು, ಭಾಳ ಅದ್ಭುತವಾಗಿ ಎಲ್ಲರನ್ನೂ ಕರ್ಕೊಳ್ಳೋದು ಮಾಡೋದು ನೀವು ನೋಡಿದ್ರೆ ಎಂಥ ಅದ್ಭುತವಾದ ಸಂಸ್ಕಾರ ತೊಗೊಂಡು ಬಂದಿರಿ. ಮೊದಲು ನಿಮ್ಮನ್ನು ನಾವು ಹಾಡಿ ಹೊಗಳಬೇಕು. ಯಾಕಂದ್ರೆ ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಶಿ ಕುಂತಾಳ ಹಡೆದವ್ವ, ಕಾಶಿ ಕುಂತಾಳ ಹಡೆದವ್ವ, ಮನೆಯೊಳಗ ಕಣ್ಮುಂದ ಐತಿ ಕೈಲಾಸ, ಕಣ್ಮುಂದ ಐತಿ ಕೈಲಾಸ. ಬಸವರಾಜದ ಸಿರಿ ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗ, ಬಸವ ಮಳೆ ಬೆಳೆಯು ನಾಡೊಳಗ, ನಿಜ ದೀಪ ಬಸವನೇ ಸಕ್ಕ ಸೋಪಾನ, ಬಸವನೇ ಸಕ್ಕ ಸೋಪಾನ. ಮುಂದೇನಾತು? ಉಂಡು ತೆಗಿತು ಲೋಕ ಕೊಂಡಾಡಿ ಕಾಯಕವ, ಉಂಡು ತೆಗಿತು ಲೋಕ ಕೊಂಡಾಡಿ ಕಾಯಕವ, ಕಂಡ ಕಂಡಲ್ಲಿ ದಾಸೋಹ, ಕಂಡ ಕಂಡಲ್ಲಿ ದಾಸೋಹ ಕಾಯಕವ, ಕಂಡ ಜೀವನದ ಶಿವಮಾತ, ಕಂಡ ಜೀವನದ ಶಿವಮಾತ. ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕ. ನಮ್ಮ ಜಾನಪದದ ಗರ್ತಿ ಹೇಳೋದನ್ನು ನಾನು ಹೇಳ್ತೇನೆ. ಏನಂದ್ರ ಆ ತಾಯಿ ಎಷ್ಟು ಚಂದ ಹೇಳ್ತಾಳಂದ್ರ, ಕಾಶಿಗೆ ಹೋಗಾಕ ಭಾಳ ದಿವಸ ಬೇಕು, ವಾರಣಾಸಿಗೆ ಹೋಗಾಕ ಭಾಳ ದಿವಸ ಬೇಕು, ರಾಮೇಶ್ವರಕ್ಕೆ ಹೋಗಾಕ ಭಾಳ ದಿವಸ ಬೇಕು, ಗೋಕರ್ಣ ತಿರುಪತಿಗೆ ಹೋಗಾಕ ಭಾಳ ದಿವಸ ಬೇಕು. ಆದ್ರೆ ದೇವ್ರ ಅಲ್ಯದಾನ ಅಂತ ನಾವು ಹೋಗ್ತೀವಿ, ಅಲ್ಲಿ ಮುಡಿ ಕೊಡ್ಬೇಕಂತ ಹೋಗ್ತೀವಿ, ಅಲ್ಲಿ ಪಾಪ ಕಳ್ಕೋಬೇಕಂತ ಹೋಗ್ತೀವಿ, ಇನ್ನೆಲ್ಲೋ ಪುಣ್ಯ ಪಡಿಬೇಕಂತ ಹೋಗ್ತೀವಿ. ಇದನ್ನು ನಮ್ಮ ಜಾನಪದದ ಶಿರಟ್ಟಿಯ ಗುಡಿಸಲದ ತಾಯಿ ಹೇಳ್ತಾಳ. ಯವ್ವ, ಜಾನಪದದ ಶಿರಟ್ಟಿಯ ಗುಡಿಸಲದ ತಾಯಿ ಹೇಳ್ತಾಳ, ನನಗೆ ರೊಕ್ಕಿಲ್ಲ, ನನಗೆ ರೂಪಾಯಿ ಇಲ್ಲ, ನನಗಿದ್ದುಳ್ಳಕ್ಕೆಲ್ಲ, ನಾ ಅನುಕೂಲಕ್ಕೆಲ್ಲ, ನನಗೆ ನಮ್ಮ ಅವ್ವದಾಳ ಕಾಶಿ ಕುಂತಾಳ ಹಡೆದವ್ವ ಮನೆಯೊಳಗ. ಎಲ್ಲಿ ಕಂಡೀನಿ ಅಂದ್ರೆ ಕೈಲಾಸ, ಎಲ್ಲಿ ಕಂಡೀನಿ ಅಂದ್ರೆ ನನ್ನ ಕೈಲಾಸ ನಾನು ತಿರುಪತಿಯೊಳಗೆ, ಕಾಶಿಯೊಳಗೆ, ಗೋಕರ್ಣದೊಳಗೆ ಕಂಡಿಲ್ಲ, ಶಿರಹಟ್ಟಿಯ ಭಕ್ತರ ಮನೆಯ ಹೃದಯದ ಅಂಗಳದಲ್ಲಿಯೇ ಕಂಡೀನಿ ಅಂತಾಳ. ಇದು ಶರಣ ತತ್ವ, ಇದು ಶರಣ ತತ್ವ ಅನ್ನೋದು ತಿಳ್ಕೊಡ್ರಿ. ಕರ್ತಾರ್ನ ಕಮ್ಮಟ ಇದು. ಕರುಣೆಯೇ ಕಾಶಿ, ದಯೆ ಗಯೆ, ಅಂತಃಕರಣವೇ ಗೋಕರ್ಣ, ಕಾಯಕವೇ ಕಲ್ಯಾಣ, ಸದ್ಭಾವವೇ ಸಿದ್ಧಗಂಗೆ,
ಪ್ರೀತಿಯ ಶಿವಗಂಗೆ, ಎಲ್ಲರನ್ನ ಒಳಗೊಂಡುವಂಥ ಈ ಭಾವ ಇದೆಯಲ್ಲ, ಇದೇ ನಿಜವಾದ ಮಹಾಮನಿ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಅದನ್ನೇ ಶಿವಯೋಗೀಶ್ವರ ಸ್ವಾಮಿಗಳು ಹೇಳಿದರು. ಅದೇ ನಮ್ಮ ಅಲ್ಲಮ ಪ್ರಭುಗಳ ಕನಸು, ಅದೇ ಶಿವಲಿಂಗೇಶನ ಕನಸು, ಅದೇ ಅಪ್ಪಯ್ಯ ಮುತ್ಯ ಅವರ ಕನಸು. ಎಂಥ ಮಹಾಶಿವಯೋಗಿಗಳು ಇದ್ದ ನೆಲವನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾಡಿದರು, ಇದ್ದ ನೆಲವನ್ನು ಶಿವಯೋಗಿಯ ಮಹಾಕ್ಷೇತ್ರವನ್ನಾಗಿ ಮಾಡಿದರು. ಆ ಕಾರಣಕ್ಕಾಗಿ ನಾವು ಈ ನೆಲವನ್ನು ಪಾವನ ಅಂತ ತಿಳ್ಕೊಳ್ಬೇಕು. ಇದು ಪಾವನ ಅಲ್ಲ, ಅದಷ್ಟ ಪಾವನ ಐತೆ ಅಂತ ತಿಳ್ಕೋಬಾರ್ದು. ಅದಕ್ಕಾಗಿ ಹೇಳಿದರು ಅವರು, ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ, ಕಂಡ ಕಂಡಲ್ಲಿ ದಾಸೋಹ. ಇವತ್ತು ನಡೆದ ನೋಡ್ರಿ ಶಿರಟ್ಯಾಗ, ಕಂಡ ಕಂಡಲ್ಲಿ ದಾಸೋಹ ಶಿವಮತದ ಕಂಡ ಜನರು ಹಾಡ್ಯಾರ. ಇದು ಎದರ ಬೆಳೆ ಅಂದ್ರೆ, ಇದು ಎದರ ಬೆಳೆ ಅಂದ್ರೆ ಬಸವರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ ನಿಜ ದೀಪ, ಬಸವನೇ ಸಗ್ಗ ಸೋಪಾನ. ಬಸವಣ್ಣ ಅಂದರೆ ಬರೇ ಜಾತಿ ಅಲ್ಲ, ಬಸವಣ್ಣ ಅಂದರೆ ಲಿಂಗಾಯತಕ್ಕೆ ಸಂಬಂಧಪಟ್ಟವರಲ್ಲ, ಬಸವಣ್ಣ ಅಂದರೆ ಬರೀ ವಿಭೂತಿ ಹಚ್ಕೊಳ್ಳೋರಲ್ಲ. ಲಕ್ಷ ಕೊಡ್ರಿ, ಎಲ್ಲಿ ಪ್ರೀತಿ ಅದ, ಎಲ್ಲಿ ಅಂತಃಕರಣದ, ಎಲ್ಲಿ ಕಾಯಕ ಅದ, ಎಲ್ಲಿ ಸಮಾನತೆ ಅದ, ಎಲ್ಲಿ ಶಿವಯೋಗ ಅದ, ಎಲ್ಲಿ ದಾಸೋಹ ನಡೀತದ, ಇದು ಎಲ್ಲ ಜಾತಿ ಮತ ಪಂಥಗಳನ್ನು ಮೀರಿದ ಮಾನವತೆ ಅದ. ಅದೇ ಬಸವಣ್ಣ, ಅದೇ ಬುದ್ಧ, ಅದೇ ಶಿವಲಿಂಗೇಶ, ಅದೇ ಮಹಾವೀರರು, ಅದೇ ಜೀಸಸ್, ಅದೇ ಮಹಮ್ಮದ್ ಪೈಗಂಬರ್, ಅವರೇ ನಮ್ಮ ಕನ್ನಡ ನಾಡಿನ ಜಗದ್ಗುರು ಶಿವಲಿಂಗೇಶ್ವರರು ಈ ಹೃದಯವಾಗಿರುವಂಥ ನೆಲದೊಳಗೆ ನಮ್ಮನ್ನು ಒಳಗೊಂಡಾರ. ಬಂದೇ ನವಾಜರು ಒಂದು ಸಲ ಗುಲ್ಬರ್ಗಾದಿಂದ ನೋಡಬೇಕು ಅಂತ ಬರ್ತಾರೆ, ಸಾವಳಗಿ ಶಿವಲಿಂಗೇಶ್ವರನ ನೋಡ್ಬೇಕಂತ ಬರ್ತಾರೆ. ಇವತ್ತೇನು ನಾವು ರಥ ಮಾಡಕತ್ತೀವಲ್ಲ, ಇವತ್ತೇನು ನಾವು ತೇರು ಮಾಡ್ತಾ ಇದ್ದೀವಲ್ಲ, ಈ ತೇರ ನೆಳೆಯೋಣ ಬಾರ ತಂಗಿ, ಸುವಿಚಾರದ ತೇರ ನೆಳೆಯೋಣ ಬಾರ ತಂಗಿ. ತೇರು ಸಾಗಿತಣ್ಣ, ಬಸವನ ಪಾಜ ಬಂದಿತಣ್ಣ, ತೇರ ಎಳೆಯೋಣ ಬಾರ ತಂಗಿ, ಸುಜ್ಞಾನದ ತೇರ ನೆಳೆಯೋಣ ಬಾರ ತಂಗಿ. ಆ ತೇರು ನೆಪ ಮಾತ್ರದ ತೇರು ಅಲ್ಲ. ಆ ತೇರಿನ ಸಲುವಾಗಿ ಬಂದೇ ನವಾಜರು ಒಂದು ಸಲ ಬರ್ತಾ ಇದ್ದಾರೆ ಭೇಟಿಯಾಗಬೇಕಂತ ಹೇಳಿ. ಸಾವಳಗಿ ಶಿವಲಿಂಗೇಶ್ವರಿಗೆ ಹೇಳಿ ಕಳಿಸಿದಾಗ ಶಿವಲಿಂಗೇಶ್ವರ ಧ್ಯಾನ ಯೋಗದಲ್ಲಿದ್ದರು. ಧ್ಯಾನ, ಮೌನ, ಯೋಗ, ತಪಸ್ಸು ಈ ಅದ್ಭುತವಾಗಿರುವಂಥ ಕ್ರಿಯೆಯಲ್ಲಿ ತೊಡಗಿದ್ರು. ಆರಂಭದಲ್ಲಿ ಭಾಳ ಜನ ಶಿವಲಿಂಗೇಶ್ವರರನ್ನು ಅಪ್ಪಯ್ಯ ಮುತ್ಯಾರನ್ನು ಹುಚ್ಚಂತ ತಿಳ್ಕೊಂಡಿದ್ರು. ಯಾಕಂದ್ರೆ ಜಗತ್ತಿಗೆ ಒಂದು ಥರ ಕಂಡ್ರು, ಇನ್ನೊಂದು ಜಗತ್ತಿಗೆ ಬೇರೆಯಾಗಿದ್ರು ಅವರು. ಗೊತ್ತಿರಲಿ, ಭಾಳ ಜನ ಈಗ ನೋಡ್ರಿ ನೀವು, ಇಲ್ಲಿ ಬೇರೆ ಟೈಪ್ ಒಬ್ಬ ಹುಡುಗಿದ್ದಂದ್ರೆ ಚೇಡ್ಸೋದು, ಪೀಡ್ಸೋದು, ಕಾಡ್ಸೋದು ಭಾಳ ಜನ ಮಾಡ್ತಿರ್ತಾರೆ. ಹಾಗೆ ಮಾಡ್ತಿದ್ರು ಅವ್ರಿಗೆ. ಕೆಲವು ಜನ ಕಲ್ಲು ತೊಗೊಂಡ್ರೆ ಕೈಯಾಗ, ತಂಗಿ ಈ ಕಡೆ ಲಕ್ಷ ಕೊಡ್ಬೇಕು, ನೀವು ನೋಡ್ಬೇಕು, ಆ ಕಡೆ ಈ ಕಡೆ ನೋಡಬಾರ್ದು. ಕೈಯಾಗ ಕಲ್ಲು ತಗೋತಾರ, ಹಿಂಗೆ ಒಗಿತಾರೆ, ಒಂದು ಸವನ ಒಗಿತಾರ. ಎಲ್ಲರೂ ಒಗೆದ ತಕ್ಷಣ ಅವ್ರು ಅಲ್ಲೇ ಕೂತಿದ್ರು. ಅವರು ಅದಕ್ಕೆ ಬೇಜಾರು ಮಾಡ್ಕೊಳ್ಳಿಲ್ಲ, ಸಿಟ್ಟು ಮಾಡ್ಕೊಳ್ಳಿಲ್ಲ. ಹುಡುಗರು ತಿಳಿಯಲ್ದ ಕಲ್ಲು ಒಗಿತಾವ. ನೋಡೋದಕ್ಕೆ ಬಂದರು ಭಾಳ ಜನ. ಅಲ್ಲಿ ಯಾರೋ ಒಬ್ಬ ಹುಚ್ಚು ಕುಂತಾನಂತ ಕಲ್ಲು ಒಗ್ಯಾಕತ್ಯಾರ, ನೋಡೋನು ಬರ್ರಿ ಅಂಥೇಳಿ ಬಂದ ತಕ್ಷಣ ಏನಾಗಿತ್ತು ಅಂದ್ರೆ, ಕಲ್ಲು ಒಗದ ಜನ ಎಲ್ಲ ತಾವು ಹೇಗ್ಯಾಗೋ ನಡ್ಕೋತಾ ಇದ್ರು, ನಾವು ಗೆದ್ದೀವಿ ಅಂಥೇಳಿ. ಹಿರಿಯರು ನೋಡಕ್ಕೆ ಬಂದ್ರೆ ಆ ಕಲ್ಲು ಬರೇ ಕಲ್ಲಾಗಿರಲಿಲ್ಲ, ಮಹಾಪ್ರಸಾದದ ಉತ್ತತ್ತಿಯಾಗಿ ಜಗತ್ತಿಗೆ ಆಶೀರ್ವಾದ ಕೊಟ್ಟರು. ಅವರೇ ಶಿವಲಿಂಗೇಶ್ವರ ಅನ್ನೋದು ಗೊತ್ತಿರಲಿ ನಿಮಗೆ. ಹೀಗಾಗಿ ಶಿವಲಿಂಗಪ್ಪನ ಗದ್ದಿಗೆ ಹೋಗಬೇಕಾದ್ರೆ ಕಲ್ಸಕ್ರಿ ಮತ್ತು ಉತ್ತತ್ತಿ ತೊಗೊಂಡು ಹೋಗ್ತೀವಿ ನಾವು. ಇದು ಶಿವಲಿಂಗೇಶ. ಬಂದೇ ನವಾಜರಿಗಿಂತ ಪವಾಡಗಳೆಲ್ಲ ಗೊತ್ತಾದರು. ಬರ್ರಿ ಅಂದಾಗ ಅವರು ತಮ್ಮ ಯೋಗದಲ್ಲಿದ್ದರು. ಅವರು ಗುಲ್ಬರ್ಗಾದ ಬಂದೇ ನವಾಜರು ಹುಲಿಯೊಳಗೆ ಬರ್ತಾಯಿದ್ರು, ಆನೆ ಮೇಲೆ ಬರ್ತಾಯಿದ್ರು, ಒಂಟಿ ಮೇಲೆ ಬರ್ತಾಯಿದ್ರು. ಭಾಳ ಮಹತ್ವದ ಘಟನೆಯದ ನೆನಪಿಡ್ರಿ. ಬಂದೇ ನವಾಜರು ಹುಲಿ ಮೇಲೆ, ಆನೆ ಮೇಲೆ, ಒಂಟಿ ಮೇಲೆ ಬಂದ್ರೆ ಶಿವಯೋಗಿಗಳಿಗೆ ಗೊತ್ತಾಗ್ತದೆ ಇದು. ಬರಾಕತ್ಯಾರ ಹುಲಿ ಮೇಲೆ, ಒಂಟಿ ಮೇಲೆ, ಆನೆ ಮೇಲೆ ಬರಾಕತ್ಯಾರ. ಭಾಳ ದೊಡ್ಡ ರಾಜ ಅವರು, ನವಾಬ. ಅವಾಗ ಅಂತಾರ ಶಿವಲಿಂಗೇಶ್ವರ ತಮ್ಮ 4 ಜನ ಭಕ್ತರ ಜೊತೆ ಕೂತಿದ್ರು.
ಏ ತಮ್ಮ ಅವರು ಹುಲಿ ಮೇಲೆ ಬರಾಕತ್ಯಾರೋ, ನಾವು ಎಲ್ಲಿ ಹೋಗೋದು ಬೇಡ, ಕುತ್ತು ಕಟ್ಟಿಗೆ ಹಿಂಗೆ ಬಡಿತಾರ ಅವ್ರು, ಕುತ್ತು ಕಟ್ಟಿಗೆ ಹಿಂಗೆ ಬಡಿತಾರ, ನಡಿ ನಾವು ಹೋಗೋಣ ಅಂತೇಳಿ ಇದ್ದ ಕಟ್ಟಿಯನ್ನೇ ತೆಗೆದುಕೊಂಡು ಹೋಗಿ ಬಂದೇ ನವಾಜರಿಗೆ ದರ್ಶನ ಕೊಟ್ಟವರು ಶಿವಲಿಂಗೇಶ್ವರ ಅನ್ನೋದನ್ನು ಗೊತ್ತಿರಲಿ. ಅಂಥವ್ರ ಜಾತ್ರೆಯನ್ನು ನೀವು ಮಾಡಾಕತ್ತೀರಿ, ಅಂಥವ್ರ ಜಾತ್ರೆಯನ್ನು ಮಾಡಾಕತ್ತೀರಿ ನೀವು. ಜಾತ್ರೆ ಯಾರ್ದೋ ಮಾಡಾಕತ್ತಿಲ್ಲ, ಬೆಂಡು ಬೆತ್ತಾಸದ ಜಾತ್ರೆ ಅಲ್ಲ ಇದು. ಬಜಿ ತಿನ್ನೋ ಮಜಿ ಜಾತ್ರೆ ಅಲ್ಲ, ಮತ್ಯಾವುದೋ ಮಾಡೋ ಜಾತ್ರೆ ಅಲ್ಲ ಇದು. ತಲೆಯಾಗಿಟ್ಕೊಳ್ರಿ. ನಿಮ್ಮ ಮನೆಯನ್ನು, ನಿಮ್ಮ ಭಾಗ್ಯವನ್ನು, ನಿಮ್ಮ ಬಾಳನ್ನು, ನಿಮ್ಮ ಸಂಸಾರವನ್ನು, ನಿಮ್ಮ ಎಲ್ಲವನ್ನು ಬೆಳಗುವಂಥ ಭಾಗ್ಯವಿದಾತನ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ತೇರಿಗೆ ಒಂದು ಮಹತ್ವದ. ನಿನ್ನೆ ನಾನು ಗಬ್ಬೂರಿಗೆ ಹೋಗಿದ್ದೆ, ದೇವದುರ್ಗ ತಾಲೂಕು ಗಬ್ಬೂರು. ನೆನಪಿಡ್ರಿ, ದೇವದುರ್ಗ ತಾಲೂಕು ಗಬ್ಬೂರಿಗೆ ಹೋಗಿದ್ದೆ. ಅಲ್ಲೊಂದು ಏನು ವಿಶೇಷತೆ ಅಂದ್ರೆ, ನಿಮಗೆ ಲಕ್ಷಾಂತರ ಜನ ಸೇರ್ತಾರೆ, ಪೂಜ್ಯ ಗುರುಗಳಿರ್ತಾರೆ, ಅಲ್ಲಿ ತೇರು ಸಿದ್ಧ ಆಗ್ತದೆ, ಎಲ್ಲರೂ ಹಿಲಾಲ್ ಹಚ್ತಾರೆ, ಹೂ ಹಾರಿಸ್ತಾರೆ, ಚಪ್ಪಾಳೆ ಬಾರಿಸ್ತಾರೆ. ಇಲ್ಲೆಲ್ಲ ಅಲ್ಲಿ ಹಗ್ಗ ಕಟ್ಟಂಗಿಲ್ಲ, ಕೈ ಮುಗಿದು ನಿಂದಿರ್ತಾರೆ, ಜೈಘೋಷ ಮಾಡ್ತಾರೆ. ಜೈಘೋಷ ಮಾಡ್ತಾ ಇದ್ದಂಗೆ ಗುರುಗಳು ಹಿಂಗೆ ಕೈ ಮಾಡ್ತಾರೆ. ಅವರು ಹಿಂಗೆ ಕೈ ಮಾಡ್ತಾ ಇದ್ದಂಗೆ ಗಬ್ಬೂರು ಅದು ಬಸವೇಶನ ರಥ, ಅದು ಬೂದಿ ಬಸವೇಶನ ರಥ. ಕೈ ಮಾಡ್ತಾ ಇದ್ದಂಗೆ ಎಳ್ಕೋತ ಬಂದು ಜನರ ಮಧ್ಯ ನಿಂದಿರ್ತದ. ಅದು ಒಂದು ಅದ್ಭುತವಾಗಿರುವಂಥ ರಥದ ಪವಾಡ ಈ ಭೂಮಿ ಮೇಲದ ಅನ್ನೋದನ್ನು ಗೊತ್ತಿರಲಿ. ಯೂಟ್ಯೂಬ್ನ್ಯಾಗ ಹೊಡೀರಿ, ಯೂಟ್ಯೂಬ್ನ್ಯಾಗ ಈಗಲ್ಲ ಮತ್ತು ಈಗ ಹೊಡ್ಕೋತ ಕೂತೀರಿ. ನನ್ನ ಬಿಟ್ಟು ಮತ್ತೆ ಬರೀ ಅದೊಂದು ಕತೆ ಆದೈತಿ ನಿಮ್ಮ ಜೊತೆ. ನೀವೆಲ್ಲ ಹಂಗಾದಿರಿ, ಭಾಳ ಶಾಣ್ಯಾರಿದ್ದೀರಿ. ನಿಮ್ಮ ಕತೆ ಮುಂದೆ ತಗೋತಾನೆ. ಇದು ಮೊದಲು ಇದು ಮುಗಿಲಿ, ಇದು ಕತೆ. ಎಪಿಸೋಡ್ 1 ನಡೆದೈತಿ, ಈಗ ಬರೇ ಎಪಿಸೋಡ್ 1 ನಡೆದ. ನಂದು ಇನ್ನೊಂದು ಎಪಿಸೋಡ್ ಬೇರೆ ಐತಿ. ಆ ಯೂಟ್ಯೂಬ್ನ್ಯಾಗ ಆಮೇಲೆ ಹೊಡೆದು ನೋಡ್ರಿ, ಬೂದಿ ಬಸವೇಶ್ವರ ಗಬ್ಬೂರು ಅಂತ ಹೊಡಿದ್ ನೋಡ್ರಿ. ಈಗ ಹೊಡಿಬೇಡ್ರಿ, ಅವಾಗ ನಿಮಗೆ ಗೊತ್ತಾಗ್ತದೆ. ಇದನ್ನೆಲ್ಲ ಹೇಳುವ ಉದ್ದೇಶ, ಇಂಥ ಮಹಾತ್ಮರನ್ನು ಪಡೆದಿರುವಂಥ ಯೋಗಿ ನೋಡೆಲೋ, ಇವನು ಯೋಗಿ ನೋಡೆಲೋ. ವಾದತೀತ ನಾದತೀತ ಮೋದತೀತ ಬ್ರಹ್ಮನೀತ ಯೋಗಿ ನೋಡೆಲೋ, ಸಾಧು ಯೋಗಿ ನೋಡೆಲೋ. ಶರೀಫ್ರು ಹಾಡ್ತಾರ. ಯಾರ ಕುರಿತು ಹಾಡ್ತಾರಂದ್ರೆ, ಶಿವಲಿಂಗಪ್ಪನ ಕುರಿತು, ಅಪ್ಪಯ್ಯಪ್ಪನ ಕುರಿತು, ಮುರುಗೇಶನ ಕುರಿತು, ಸಿದ್ಧಾರೂಢರ ಕುರಿತು ಹಾಡ್ತಾರ. ಯವ್ವ ಯೋಗಿ ನೋಡೆಲೋ, ಇವನು ಯೋಗಿ ನೋಡೆಲೋ. ವಾದತೀತ ನಾದತೀತ ಮೋದತೀತ ಬ್ರಹ್ಮನೀತ ಯೋಗಿ ನೋಡೆಲೋ, ಇವನು ಯೋಗಿ ನೋಡೆಲೋ. ಹೌದು ತಾಯಿ, ಈ ಭೂಮಿಯೊಳಗೆ ಕಲ್ಲಾಗಿ ಹುಟ್ಟಿದ್ರು ಕ್ಷೇಮ ಇದೆ, ಮಣ್ಣಾಗಿ ಹುಟ್ಟಿದ್ರು ಕ್ಷೇಮ ಇದೆ, ಪತ್ರಿಯ ದಳವಾಗಿಟ್ಟಿದ್ರು ಕ್ಷೇಮ ಇದೆ, ಏನೆಲ್ಲ ಆದರೂ ಕ್ಷೇಮವಿದೆ. ಅದಕ್ಕಾಗಿ ಮನುಷ್ಯರಾಗಿ ಈ ಪುಣ್ಯ ಪ್ರಾಂಗಣದಲ್ಲಿ ಕುಂಡ್ರಿಸಿ ಅಪ್ಪ ಅವರು ಪ್ರವಚನ ಯಾಕೆ ಹೇಳ್ಸಾಕತ್ಯಾರಂದ್ರೆ, ಕಲ್ಲಾದ್ರೆ ಮೂರ್ತಿ ಆಗ್ತದ, ನೀರಾದ್ರೆ ಪಾದೋದಕ್ಕೆ ಆಗ್ತದ, ಎಣ್ಣೆ ಆದ್ರೆ ದೀಪಕ್ಕೆ ಬೆಳಗ್ತದ, ಅಡುಗೆಗೆ ಆಗ್ತದ. ಏನೆಲ್ಲ ಆಗಿರುವಂಥವ್ರು ನೀವು ಒಂದು ಪುಣ್ಯಾತ್ಮರಾಗ್ರಿಪ್ಪ, ನೀವು ಒಳ್ಳೆಯವರಾಗ್ರಿಪ್ಪ, ನೀವು ತಿಳಿದು ಬದುಕ್ರಿಪ್ಪ, ನೀವು ಶಾಂತವಾಗಿ ಬದುಕ್ರಿ ತಾಯಿ, ನಿಮ್ಮ ಜೀವನ ಉದ್ಧಾರ ಮಾಡಿಕೊಡ್ರಿ ಅಂತ ಸಂಜಿಕ 6ಕ್ಕೆ ಕೂಡಿಸೋದು, 9ರ ತನಕ ನಿಮಗೆ ಪ್ರವಚನ ಹೇಳಿಸೋದು ಇದ ಕಾರಣಕ್ಕೆ. ವಯಸ್ಸಾಗಿ ಏನು ಮಾಡೋದು, 70 80 60 ಇಲ್ಲಿ ಬರ ಹತ್ತಿದ್ನಿ, ನಾನು ದಾರ್ಯಾಗ ಬರ ಹತ್ತಿದ್ನಿ, ಅಲ್ಲಿ ಹಿಂದೆ ನಿಲ್ಲಿಸಿದ್ನಿ ಸ್ವಲ್ಪ. ನನಗೆ ಇಲ್ಲೇ ಪ್ರವಚನ ನಡೆದದಂತ ಗೊತ್ತಿದ್ದಿದ್ದಿಲ್ಲ. ಒಂದು ಹೆಚ್ಚು ಕಮ್ಮಿ ಒಂದು 75 80 ವಯಸ್ಸು ಆಗಿರ್ಬೇಕ್ರಿ. ಅಜ್ಜ ನಿಂತಿದ್ದ, ಅಜ್ಜ ರೀ ಅಂದೆ. ಯಾಕ್ರಿ ಅಂದರು. ಪ್ರವಚನ ಇಲ್ಲೆಲ್ಲೇ ನಡೆದೈತಿ, ಇಲ್ಲೇ ನಡೆದೈತಿ ಅನ್ಕೋತ ನಾನು ಮುಖ ನೋಡವ, ಇಲ್ಲೇ ನಡೆದೈತಿ. ಹಿಂಗ್ಯಾಕ್ರಿ ಇಲ್ಲೇ ನಡೆದೈತಿ ಅಂತೀರಿ, ಇಲ್ಲೇ ಅಂತೀರಿ, ಕೈ ಏನು ಮಾಡತ್ತೀರಿ ಅಂದ. ಹಿಂಗೆ ಅದು ಎದಕ್ಕೆ ಸುಮ್ಮ ಹೋಗ್ರಿ ನೀವು ಅಂದಾವ. ನನಗೆ ಸ್ವಲ್ಪ ಮಾಹಿತಿ ಬೇಕ್ರಿ, ಹಿಂಗೆ ಮಾಡಾಕತ್ತೀರಿ, ಮ್ಯಾಲೆ ಹಿಂಗೆ ಬಿಡ್ಯಾಕತ್ತೀರಿ, ಏನು ರೀ ಅಜ್ಜಾರಿ ಅಂದೆ. ಅಪ್ಪಗಳ ತಪ್ಪು ತಿಳ್ಕೊಬೇಡ್ರಿ, ಯಾರಿಗೂ ಹೇಳಬೇಡ್ರಿ ಮಾತು, ಸುಮ್ಮನೆ ನೀವು ಕೇಳಿರಿ ಅಂತ ಹೇಳಾಕತ್ತೀನಿ. ಹಿಂಗೆ ತಿಕ್ತೀನಿ, ಮ್ಯಾಲೆ ಹಿಂಗೆ ಯಾಕೆ ಬಡಿತೀನಿ ಅಂದ್ರೆ, ಸಾಯುತನ ನೀನು ಬಿಡಂಗಿಲ್ಲಪ್ಪ, ನಾ ಪ್ರಮಾಣ ಮಾಡಿ ಸಾಯ್ತೀನಿ ಅಂತೇಳಿ ಗಬ್ಬರು ಮ್ಯಾಲೆ ಬಿಡ್ಯಾಕತ್ಯಾನತ್ರಿ. ಅರ್ಥ ಆತ್ಲ ನಿಮಗೆ? ಹಿಂಗೆ ಭಾಳ ಜನ ತಿಕ್ಕಿ ಜೀವನ ಹಾಳು ಮಾಡ್ಕೊಂಡಿದ್ದ ಕಂಪ್ನಿ ಅದಾವ. ಇವೆಲ್ಲ ನುಸಿ ಹತ್ತಿದ ಜ್ವಾಡ್ರಿ. ಇವೆಲ್ಲ
ಇನ್ನು ಕೆಲವು ಜನ ಬೇಕಾದ ಮಾಡ್ರಿ, ನೀವು ಹಗೆದಾಗಿನ ಮನೆ ಬಿಟ್ಟು ಬರಂಗಿಲ್ಲ, ಹಗೆದಾಗಿನ ಜಾಡ್ರಿ ಮನಿನೂ ಬಿಡಂಗಿಲ್ಲ, ಹೊಲನೂ ಬಿಡಂಗಿಲ್ಲ, ತಾಟ್ಪಟ್ಟಿ ಬಿಡಂಗಿಲ್ಲ, ಹಗೆದಾಗಿನ ಜಾಡ್ರಿ ಅವೆಲ್ಲ. ಇವು ತಿಕ್ಕು ಎಲ್ಲ, ಈ ತಿಕ್ಕು ಭಾಳ ಕಂಪ್ನಿ ಆಗ್ಯಾವ್ರಿ ಇವೆಲ್ಲ. ಆ ಸ್ಟಾರ ಈ ಸ್ಟಾರ ತಿನ್ಕೋತ ಸಿಕ್ಕಿದ್ದು ತಿನ್ಕೋತ ಇವೆಲ್ಲ ನುಸಿ ಹತ್ತಿದ್ದು ಜಾಳ ಆಗ್ಯಾವ. ಇನ್ನು ಬಿತ್ತು ಜ್ವಾಳ ಕೆಲವು ಅದಾವ. ಬಿತ್ತು ಜ್ವಾಳ ಎಲ್ಲಿದಾವ ಅಂದ್ರೆ, ಗುರುವೇ ನೀವು ಏನು ಪ್ರವಚನ ಹೇಳ್ತೀರಿ ಆ ಪ್ರವಚನ ಆಗಿ 12ನೇ ತಾರೀಕು ರಥ ಮುಗಿಯುತ್ತಾನ ನಿಮ್ಮ ಭಕ್ತಿಯ ಬಾಗಿನದೊಳಗೆ ನಾವು ಇರ್ತೀವಿ ಅಂತ ಇವು ಕೂತಾವಲ್ಲ, ಇವೇ ಭಕ್ತಿಯ ಜ್ವಾಳ, ಇವೇ ಬಿತ್ತು ಜ್ವಾಳ ಅಂತ ನಾವು ತಿಳ್ಕೊಳ್ತಾ ಇದ್ದೇನೆ. ನೀವು ಭಕ್ತಿ ಜ್ವಾಳ, ನೀವು ಬಿತ್ತು ಜ್ವಾಳ, ನೀವು ಜ್ಞಾನದ ಜ್ವಾಳ. ಶಿವಲಿಂಗೇಶ್ವರ ಮಠಕ್ಕೆ ಯಾಕೆ ನಾಗನೂರು ಮಠದಿಂದ ಅಪ್ಪ ಅವರು ಬರಬೇಕು? ಯಾಕೆ ಅವರು ನಿಮಗೆಲ್ಲ ಟೈಮ್ ತೆಗಿಬೇಕು? ಯಾಕೆ ನಿಮ್ಮನ್ನು ಉದ್ಧಾರ ಮಾಡಬೇಕಂದ್ರೆ, ನನಗೆ ನಾಗನೂರು ಮಠದ ಆಸ್ತಿ, ತುಬಚಿ ಮಠದ ಆಸ್ತಿ, ಮೋಟಗಿ ಮಠದ ಆಸ್ತಿ ಪಾಸ್ತಿಗಳ ಮುಖ್ಯ ಅಲ್ಲ, ಭಕ್ತರೇ ನನ್ನ ಆಸ್ತಿ ಅಂತ ತಿಳ್ಕೊಂಡವ್ರು ಅಲ್ಲಮ್ಮ ಪ್ರಭು ಸ್ವಾಮಿಗಳು ಅನ್ನೋದನ್ನು ಗೊತ್ತಿರಲಿ. ಅದು ಸಮಾಜ ಸೇವೆ, ಲಿಂಗ ಪೂಜೆ. ಅವರಿಗೆ ಸಮಾಜವೇ ದೈವ ಅಂತ ಭಾವಿಸಿಕೊಂಡಿದ್ದಾರೆ ಪರಮ ಪೂಜ್ಯರು. ಆ ಕಾರಣಕ್ಕಾಗಿ ನನ್ನ ಆತ್ಮೀಯ ಬಂಧುಗಳೇ, ಇದೊಂದು ಪರಮ ಪವಿತ್ರವಾಗಿರುವಂಥ ಸಂದರ್ಭದ ಇದು. ಪರಮ ಪವಿತ್ರವಾಗಿರುವಂಥ ಸಂದರ್ಭದೊಳಗೆ ನೀವು ಯಾರು ಈ ಬದುಕನ್ನು, ಜೀವನವನ್ನು, ಧ್ಯೇಯವನ್ನು ಹಾಳು ಮಾಡ್ಕೋಬೇಡ್ರಿ. ಕಣ್ಣು ಎಷ್ಟದಾವ್ರಿ? ಕಣ್ಣು ಎಟ್ಟದವ್ರಿ? ಕಿವಿ ಎಟ್ಟದವ್ರಿ? ಕೈ ಎಟ್ಟದವ್ರಿ? ಕಾಲು ಎಟ್ಟದವ್ರಿ? ನಮ್ಮ ವಿವೇಕಾನಂದ ದೇವ್ರು ಭಾಳ ತಯಾರು ಮಾಡ್ಯಾರ ನಿಮ್ಮನ್ನು. ಅಪ್ಡೇಟ್ಸ್ ರೆಡಿ ಚೆಕ್. ಕಾಲ ಎಲ್ಲ ಎರಡೆರಡು ಅಲ್ರಿ, ಬಾಯಿ ರೀ. ಮತ್ತು ಇಲ್ಲಿ ಎಲ್ಲ ಎರಡೆರಡು ಕೊಟ್ಟಾನ ದೇವ್ರ, ಇದ್ಯಾಕೆ ಒಂದ ಕೊಟ್ಟಾನು? ಯವ್ವ, ಇದು ಒಂದ ಕೊಟ್ರೆ ಹಿಂಗಾಗೈತಿ. ಇನ್ನೊಂದು ಕೊಟ್ಟಿದ್ರೆ ಎಲ್ಲೆದಿ ಅಂತ ಕೇಳ್ತಾನೆ. ಇಲ್ಲಿ ಅವ್ನು ಇರೋದು ಹತ್ತನಾಗಿರ್ತಾನೆ, ಇಲ್ಲೇ ತೊಟ್ಪಟ್ನಾಗ ಅದೀನಿ ಹೇಳ, ಇಲ್ಲೇ ಇದೀನಿ ಸುಳ್ಳು ಹೇಳುದ್ರಿ. ಮತ್ತು ಏನು ಮಾಡಕತ್ತಿ? ಇದೊಂದು ಸುಳ್ಳು, ಅದನ್ನು ಹೇಳೋದು, ಅದನ್ನು ಸುದ್ದು ಎಲ್ಲಿ ಹೇಳೋದು. ಒಂದ ಕೊಟ್ರೆ ಹಿಂಗಾಗ್ಯದ. ಅಪ್ಪಗಳ ಕೈ ಸುದ್ದಿ, ಕಾಲಿನ ಸುದ್ದಿ, ಕಣ್ಣಿನ ಸುದ್ದಿ, ಕಿವಿ ಸುದ್ದಿ ಯಾಕೆ ಹೇಳಕತ್ತೀರಿ ಅಂತ ನೀವು ಕೇಳ್ತಿರ್ಬೋದು. ಅರ್ಥ ಮಾಡಿಕೊಡ್ರಿ. ಕಣ್ಣುಗಳೆರಡು ಬಾಯ್ತಾ ನೊಂದು ಏನಿಹುದು ಇದರ ಅರ್ಥ? ಕಾಲುಗಳೆರಡು ಬಾಯ್ತಾ ನೊಂದು ಏನಿಹುದು ಇದರ ಅರ್ಥ? ಕೈಗಳು ಎರಡು ಬಾಯ್ತಾ ನೊಂದು ಏನಿಹುದು ಇದರ ಅರ್ಥ? ಕಿವಿಗಳು ಎರಡು ಬಾಯ್ತಾ ನೊಂದು ಏನಿಹುದು ಇದರ ಅರ್ಥ? ಕಾಲು ಎರಡು, ಕೈ ಎರಡು, ಕಿವಿ ಎರಡು, ಕಣ್ಣೆರಡು, ಇದೆಲ್ಲ ಭಗವಂತ ಕೊಟ್ಟಾನಲ್ಲ. ಬಾಯಿ ಒಂದ ಯಾಕೆ ಕೊಟ್ಟಾನಂದ್ರೆ, ಭಾಳ ಅರ್ಥ ಮಾಡಿ ದೇವ್ರು ಇದನ್ನೆಲ್ಲ ಜೋಡ್ಸ್ಯಾನ. ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಅದನ್ಯಾಕೆ ಬಳಸುತ್ತಿ ಬಡಿಯೋಕ್ಕಂತ? ಭಗವಂತ ಕಾಲು ಕೊಟ್ಟ ನಡಿಯೋಕ್ಕಂತ, ಅದನ್ಯಾಕೆ ಬಳಸುತ್ತಿ ಒದಿಯೋಕ್ಕಂತ? ಭಗವಂತ ಇಲ್ಲಿ ಎರಡೆರಡು ಕೊಟ್ಟಾನಿಲ್ರಿ. ಅದನ್ನು ಮುಂದೆ ಹೇಳ್ತಾರೆ ಅವರು. ಇಮ್ಮಡಿ ಮಾಡೈ ಒಮ್ಮಡಿ ತಿನ್ನೈ ಎಂಬುದೇ ಇದರ ಅರ್ಥ. ಇಮ್ಮಡಿ ನಡಿಯೈ ಒಮ್ಮಡಿ ನುಡಿಯೈ ಎಂಬುದೇ ಇದರ ಅರ್ಥ. ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ ಎಂಬುದೇ ಇದರ ಅರ್ಥ. ಇಮ್ಮಡಿ ನುಡಿಯೈ ಇಮ್ಮಡಿ ನಡಿಯೈ ಎಂಬುದೇ ಇದರ ಅರ್ಥ. ಕಣ್ಣುಗಳೆರಡು ಬಾಯ್ತಾ ನೊಂದು ಏನಿಹುದು ಇದರ ಅರ್ಥ? ಏನಿಹುದು ಇದರ ಅರ್ಥ? ಇಮ್ಮಡಿ ಮಾಡು, ಎರಡು ಕೈಲೇ ರೊಟ್ಟಿ ಮಾಡ್ತೀರಿ, ಎರಡು ಕೈಲೇ ತಿನ್ನಂಗಿಲ್ಲ, ತಿನ್ನಬೇಡ. ಎರಡು ಕೈಯಿಂದ ನೀ ರೊಟ್ಟಿ ಮಾಡು, ಒಂದು ಕೈಯಿಂದ ಪ್ರಸಾದ ತಗೋ, ಎರಡು ಕೈಯಿಂದ ದಾಸೋಹ ಮಾಡು. ಅದಕ್ಕೆ ಕೈ ಎರಡು ಕೊಟ್ಟಾನ, ಬಾಯಿ ಒಂದು ಕೊಟ್ಟಾನ. ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ ಎಂಬುದೇ ಇದರ ಅರ್ಥ. ಎರಡು ಕಿವಿಯಿಂದ ಕೇಳತಾಯಿ, ಒಳ್ಳೆಯದನ್ನು ಬಾಯಿಲೆ ನುಡಿ. ಮಠಕ್ಕೆ ಹೋಗಿದ್ನಿ, ಅಜ್ಜವ್ರ ಹತ್ರ ಹೋಗಿದ್ನಿ, ಪ್ರವಚನಕ್ಕೆ ಹೋಗಿದ್ನಿ, ಕೇಳಿದನು ಒಳ್ಳೆಯದನ್ನು ಹೇಳಾಕತ್ತೀನಿ ಅಂತ 4 ಮಂದಿ ಮುಂದೆ ಒಳ್ಳೇದು ಹೇಳ್ರಿ. ಇಮ್ಮಡಿ ನಡಿಯ, ಎರಡು ಕಾಲಿಂದ ನಡ್ಕೋಬಾ ತಾಯಿ, ನಡ್ಕೋತ ಬಂದು ಒಳ್ಳೆಯದನ್ನು ಸಂದೇಶ ಕೊಡು. ಅದಕ್ಕೆ ಭಗವಂತ ಕಾಲು ಕೊಟ್ಟಾನ, ಕೈ ಕೊಟ್ಟಾನ, ಕಿವಿ ಕೊಟ್ಟಾನ, ಕಣ್ಣು ಕೊಟ್ಟಾನ. ಎರಡೂ ಕಣ್ಣಿನಿಂದ ತುಂಬಿದ್ದನ್ನು ನೋಡು, ಆ ಹೃದಯ ತುಂಬಿ ಹೇಳುವುದನ್ನು ಕಲಿ. ಭಗವಂತ ಕೊಟ್ಟಿರೋ ಶರೀರವನ್ನು ಹಾಳು ಮಾಡ್ಕೋಬೇಡ ತಾಯಿ. ಭಾಳ ಜನ ನಮ್ಮ ಹುಡುಗರು
ನಮ್ಮ ಜನ ನಮ್ಮವರು ಎಷ್ಟು ಹಾಳು ಮಾಡ್ಕೊಳಕತ್ತೀವಿ ನಾವು. ಟಿ ವಿ ನೋಡು, ಕಂಪ್ನಿ ಒಟ್ಟ ಸಡ್ಲಿಲ್ಲ, ಅದರೊಳಗೆ ಗುಂಗಿನ್ಯಾಗ ಕೂತಿರಿ ಕೆಲವರು. ಇನ್ನು ಕೆಲವು ಜನ ಏನು ನೋಡಬಾರ್ದು. ನಮ್ಮ ಹುಡುಗರು ಕತ್ತಿ ನೋಡಿದ್ರೆ ನನಗೆ ಭಾಳ ನೋವು ಆಗ್ತದೆ, ಆತಂಕ ಆಗ್ತದೆ, ದುಃಖ ಬರ್ತದೆ ನನಗೆ. ಮೊದಲ ಹರಿದಿದ್ದ ಚಡ್ಡಿ ಹಾಕ್ಕೊಂಡ್ರೆ ಹರಿದಿದ್ದು ಯಾಕೆ ಹಾಕ್ಕೊಂಡಿವ ತಮ್ಮ, ಹರಿದಿದ್ದು ಯಾಕೆ ಹಾಕ್ಕೊಂಡಿ ತಮ್ಮ, ಅಂಗಿ ಯಾಕೆ? ಈಗ ಹಂಗಲ್ಲ ಯವ್ವ, ನೀವು ನೋಡಿರೋ ಇಲ್ಲ ಗೊತ್ತಿಲ್ಲ, ಸಿರಟ್ಟೆಗೆ ಹೆಂಗೈತಿ ಇಲ್ಲ ಗೊತ್ತಿಲ್ಲ. ನಾವು ಜಗತ್ತ ತಿರುಗಾಡ್ತೀವಿ ರೀ, ಕಾಲು ಹರಿದಿರ್ತತ್ರಿ, ಪ್ಯಾಂಟ್ ಮ್ಯಾಲೆ ಹರಿದಿರ್ತತ್ರಿ, ತೊಡಿ ಮ್ಯಾಲೆ ಹರಿದಿರ್ತತ್ರಿ, ಅಂಗಿ ಇಲ್ಲೆಲ್ಲ ಹರಿದಿರ್ತಾವ್ರಿ. ಹಿಂಗ್ಯಾಕೆ ಓದ್ ಕೇಳಿದ್ದು ನಾನು. ಸ್ವಾಮೀಜಿ ಲೇಟೆಸ್ಟ್ ಇದೆಲ್ಲ ಲೇಟೆಸ್ಟ್, ತುಂಬ ಲೇಟೆಸ್ಟ್ ಅಪ್ಡೇಟ್ ಆಗ್ತಾ ಇದ್ದೇವೆ. ಎಲ್ಲ ಹರಿದಿದ್ದು ಹಾಕ್ಕೊಳ್ಳೋದ್ರಿ, ಇದು ಒಂದು ವರ್ಗ ರೀ. ಅವ ಮ್ಯಾಲಿಂದ ಮೇಲೆ ಮಟ್ಟಕ್ಕೆ ಬರ್ತಿದ್ದವ, ಹಿಂಗೆ ಹಾಕೋ ತಲೆ ಮೇಲೆ ಹೆಂಡಿ ಬುಟ್ಟಿ ಇಟ್ಕೊಂಡು ಬಂದಿ ಅಂತ ಹೇಳಿದ್ದು ನಾನು. ಹೆಂಡಿ ಬುಟ್ಟಿ ಇಟ್ಕೊಂಡು ಬಂದಿದ್ದಾವು. ಚಸ್ಮಾ ಹಾಕ್ಕೊಂಡು ನಾ ಸ್ವಾಮೀಜಿ ದಯವಿಟ್ಟು ಚಸ್ಮಾ ಹಾಕ್ಕೊಂಡು ನೋಡ್ರಿ ಅಂದ. ಚಸ್ಮಾ ಹಾಕ್ಕೊಂಡೆ, ತಲೆ ಮೇಲೆ ಹಿಂಗೆ ಹೆಂಡಿ ಬುಟ್ಟಿತ್ತು ರೀ. ಹಿಂಗ್ಯಾಕೆ ಓದ್ ಕೇಳಿ ನಾನು. ಸ್ವಾಮೀಜಿ ನೀವು ತಪ್ಪು ತಿಳ್ಕೊಂಡಿರಿ, ಅದು ಹೆಂಡಿ ಬುಟ್ಟಿ ಅಲ್ಲ, ಲೇಟೆಸ್ಟ್ ಅಪ್ಡೇಟ್ ಅಂದವು. ಏನು ಹಂಗಂದ್ರೆ ಏನು ಅಂತ ಕೇಳಿ ನಾನು. ಅವಂದ ಸ್ವಾಮೀಜಿ ಇವೆಲ್ಲ ಕೂದಲ ತೆಗಿಯೋದ್ರಿ, ಎಲ್ಲ ದಂಡಿ ತೆಗೆದು ಬೋರ್ಡ್ ಸಪಾಟ ಮಾಡೋದು, ಮ್ಯಾಲೆ ಹಿಂಗೆ ಗುಪ್ಪಿ ಬಿಡೋದ್ರಿ, ಮ್ಯಾಲ ದೊಡ್ಡದಾಗಿ ಬಿಡೋದ್ರಿ, ಅದು ಲೇಟೆಸ್ಟ್ ರೀ. ಮತ್ತಮ್ಮ ಇದಕ್ಕೆ ಏನಂತಾರೋ ಅಂತ ಕೇಳಿದ್ದು ನಾನು. ಇದಕ್ಕೆ ಏನಂತಾರ? ಅವ ಹೇಳಿದ, ಸ್ವಾಮೀಜಿ ಇದು ಹೆಬ್ಬುಲಿ ಐತ್ರಿ ಅಂದವ. ಅವಾಗ ನಾ ಹೇಳಿದ್ನೆ, ಮಂಗ್ಯ ಹರಿದಿದ್ದು ಪ್ಯಾಂಟ್ ಹಾಕ್ಕೊಂಡು, ಹರಿದಿದ್ದು ಅಂಗಿ ಹಾಕ್ಕೊಂಡು, ಹರಿದಿದ್ದು ಮಾಡ್ಕೊಂಡು, ಈ ಕಡೆ ತಲೆಯಾಂದ ಕೂದಲ ತೆಗೆದು ಮ್ಯಾಲೆ ಹೆಚ್ಚು ಕೂದಲ ಬಿಟ್ರೆ ಹೆಬ್ಬುಲಿ ಅನ್ನಂಗಿಲ್ಲೋ ತಮ್ಮ. ಹೊಲದಾಗ ಕಷ್ಟಪಟ್ಟು ದುಡಿ, ಶ್ರಮ ಪಡು, ಬೆವರು ಬರಂಗ ದುಡಿ, ತಂದೆ ತಾಯಿಗಳ ಸೇವಾ ಮಾಡು, ಸಾವಳಿಗೆ ಶಿವಲಿಂಗೇಶನಿಗೆ ಹೋಗಿ ದಾಸೋಹ ಕೊಡು, ಆವಾಗ ಮಾತ್ರ ಹೆಬ್ಬುಲಿ ಆಗ್ತಿ, ಸುಮ್ಮನೆ ಹೆಬ್ಬುಲಿ ಆಗಂಗಿಲ್ಲ. ಭಾಳ ಜನ ಹಿಂಗೆ ಹುಚ್ಚು ಹೊಕ್ಕದ ನಮಗೆ, ಭಾಳ ಜನ ಹಿಂಗೆ ಭ್ರಮೆ ಹೊಕ್ಕದ ನಮಗೆ. ನಮ್ಮ ತಂದೆ ತಾಯಿಗಳ ಯಾವಾಗ ಹುಟ್ಟ್ಯಾರ ಅನ್ನೋದು ನೆನಪಿರಂಗಿಲ್ಲ. ನಿಮ್ಮ ಹೀರೋಗಳ ಬರ್ಡೇ ಆಚರಣೆ ಮಾಡ್ತೀರಿ, ತಲೆ ಕೆಟ್ಟೈತಿ ನಿಮಗಂತ ನಾ ಕೇಳ್ತೇನೆ. ನಿಮ್ಮನ್ನು ಹುಟ್ಟಿಸಿದವ್ರು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಹೀರೋಗಳು. ಅವ್ರು ಯಾರು ಹೀರೋಗಳಲ್ಲ, ಹುಡುಗರೇ ಲಕ್ಷ ಕೊಡ್ರಿ. ಖರೇ ನಿಮ್ಮ ಜೀವನದೊಳಗೆ ಹೀರೋ ಯಾರಾದರೂ ಇದ್ರೆ ಅದು ತಂದೆ ತಾಯಿಗಳನ್ನು ಸತ್ಯವನ್ನು ಅರ್ಥ ಮಾಡಿಕೊಡ್ರಿ, ಅವಾಗ ನಿಮಗೆ ಜೀವನ ಸರಿಯಾಗಿ ಅರ್ಥ ಆಗ್ತದೆ. ದೊಡ್ಡದಾಗಿ ಆ ಹೀರೋಗಳ ಫೋಟೋ ಹಾಕೋದ್ರಿ, ಕೆಳಗೆ ಇವ್ರ ಫೋಟೋ ಹಾಕೋ, ಶುಭಾಶಯಗಳು ನಿಮಗೆ, ಶುಭಾಶಯಗಳು. ಅಲ್ಲ ರೊಕ್ಕ ಅಪ್ಪಂದು, ರೊಕ್ಕ ಅವ್ದು. ಮಕ್ಕಳ್ರೆ, ನಿಮಗೆ ಜೀವನ ಮಾಡಕ್ಕೆ ಬಂದ್ರೆ ಚಂದ ಜೀವನ ಮಾಡ್ರು. ಹೆಂಗೆ ಬೇಕು ಹಂಗೆ ಮಾಡಿ, ಹಿಂಗೆ ಬೇಕು ಹಂಗೆ ನೀವು ಮಾಡಿದ್ರಂದ್ರೆ ಅದು ಜೀವನ ಅಲ್ಲ. ಯಾಕೆ ನಿಮಗೆ ಹೇಳ್ತೀನಿ ಅಂತಂದ್ರೆ, ನೀವು ನಿಮಗೆ ಹೀರೋ ಆಗ್ರಿ, ನಿಮಗೆ ನೀವು ಕಾಯಕ ಮಾಡ್ರಿ. ಶ್ರಮದ ಬೆವರೇ ಬೇಡ, ಶ್ರಮ ಅವ್ರು ತಯಾರದಾರ್ರಿ. ಅವರು ನನ್ನ ರಾಗ ಅಂದ್ರೆ ರೆಡಿ, ನಾನು ಹಾಡಂದ್ರೆ ರೆಡಿ. ಇದು ನೋಡ್ರಿ, ಇದು ಸಾತಿ ಅಂತಾರೆ ಇದಕ್ಕೆ, ಸೊನ್ನೆ ಅಂತಾರೆ ಇದಕ್ಕೆ. ಅವು ಕರೆದ್ರೆ ಕಡೆ ಲಕ್ಷ್ಯ ಕೊಡಂಗಿಲ್ಲ. ಸೊನ್ನೆ ಮೇಲೆ ಬದುಕಂದ್ರೆ ಎಲ್ಲಿ ಸೊನ್ನೆ ಮೇಲೆ ಬದುಕ್ತಾನ ನಾವು? ಹಿಂಗೆ ಸೊನ್ನೆ ಅಂತಾರೆ. ಇದು ಈ ಟೆಕ್ನಿಕ್ ರೀ. ಈ ಟೆಕ್ನಿಕ್ ಸಂಸಾರದಾಗ ಬಂದ್ರೆ ಸಂಸಾರ ಗೆಲ್ಲುತ್ತದ. ಅವ ಸೊನ್ನೆ ಮಾಡ್ತಿದ್ದಂತ ಅಂತಿದ್ದ, ಆಕೆ ಒಟ್ಟ ಲಕ್ಷ್ಯ ಇಲ್ಲ. ಇವ ಉಶ್ ಅಂತಿದ್ದಂತ ಅವಾಗ ಲಕ್ಷ್ಯ ಇತ್ತಿದ್ದಿಲ್ಲ. ಅವ ರೀ ಅನ್ಲಕ್ಕಿ ಯಾರೀ ಇಲ್ಲಪ್ಪ ಅಲ್ಲಿ ಬಂದು ಅವ ಕಂಡಕ್ಟರ್ ಬಂದು ಮಕ್ಕೊಂಬಿಡ, ಅವ ಕೆಲಸ ಮುಗಿದು ದಣವಾಟ ಆಗ್ತಿತ್ತವ. ರೀ ಅಂದ್ ಯಾಕೆ ಏನಂದವ? ಇಲ್ಲ ಸ್ವಲ್ಪ ಮಾತಾಡೋದೈತ್ರಿ, ಕಷ್ಟದ ಬಗ್ಗೆ, ಜೀವನ ಬಗ್ಗೆ, ಸಂಸಾರ ಬಗ್ಗೆ ಮಾತಾಡೋದೈತಿ ಅಂದ್ಲಕ್ಕೆ ಹೆಂಡತಿ. ಅವೇನು ಅನ್ಬೇಕ್ರಿ? ಹಿಂದಿನ ಬಸ್ಸಿಗೆ ಬಾ ಅನ್ನಕ್ಕೆ ಚಾಲು ಮಾಡಿದವ. ಅಂದ್ರೆ ಅದರ ಅರ್ಥ ನಾವು ಕಂಡಕ್ಟರ್ ಬರೀ ಬಸ್ಸಿನಾಗ ಇರ್ತಿದ್ದು ನೋಡಿರ್ಬೇಕಂದ್ರೆ. ನೀವು ಯಾರು ಯಾವ ಕೆಲಸ ಮಾಡ್ತಿರ್ತಾರೆ ಅದಾಗ ಗುಂಗಿರ್ತೈತಿ ಅವ್ರಿಗೆ. ಆರಾಮದಿರೇನ್ರಿ ಅಂತ ಕೇಳಿದ್ರೆ ಸಾಕ್ರಿ. ಅವ್ವಾರಿ ಆರಾಮದಿರಿ? ಏನು ಆರಾಮ್ರಿ, ಸೊಸಿದ್ನ ಸಾಕಾಗೈತ್ರಿ, ಏನು ಆರಾಮ್. ಇವ್ರನ್ನ ಕೇಳ್ರಿ, ನೀವು ಆರಾಮಾಗೈತೇನ? ಏನು ಕಬ್ಬಿನ ಬಿಲ್ ಬಂದಿಲ್ರಿ, ಎಲ್ಲ ಭಾಳ ತ್ರಾಸಾಗೈತಿ. ನೀವು ಆರಾಮನ್ರಿ ಅಂತ ಇವ್ರು ವಿವೇಕಾನಂದ್ರ ಕೇಳ್ರಿ, ಏನ್ರಿ ಪ್ರವಚನ ಬಂದಿಲ್ಲ, ಗವಾಗಳ ಆರಾಮದಿರಿ, ಏನು ಆರಾಮ ನಡೆದೈತ್ರಿ, ಪಕ್ಕ ಪೇಮೆಂಟ್ ಆಗಿಲ್ರಿ. ಅಂದ್ರೆ ಎಲ್ಲರಿಗೂ ಒಂದೊಂದು ಗುಂಗ್ರಿ. ನಾ ಮೋಟಿ ಮಾಡೋ ಸ್ವಾಮೀಜಿ ಅವ್ರನ್ನ ಕೇಳ್ರಿ, ಆರಾಮದಿರೇನ? ಎಲ್ಲ ಆರಾಮೈದು ಕರ್ರಿ, ಇನ್ನೂ ಪಕ್ಕ ನಮಗಿನ್ನೂ ಪೇಮೆಂಟ್ ನಮಗೂ ಕಾಣಿಕನಾಗ ಹೆಚ್ಚು ಬಂದಿಲ್ರಿ. ಅಂದ್ರೆ ಎಲ್ಲರಿಗೆ ಒಂದೊಂದು ಚಿಂತೆಗಳ್ರಿ, ಎಲ್ಲರಿಗೂ ಒಂದೊಂದು ಭ್ರಮೆಗಳು.
ಹೀಗಾಗಿ ನಮ್ಮ ಬದುಕಿನ ಜೀವನ ಸತ್ವ ಕಳ್ಕೊಂಡೀವಿ ನಾವ ದುಡಿಬೇಕು, ನಾವ ಕಷ್ಟಪಡಬೇಕು, ನಾವ ದೊಡ್ಡವರಾಗಬೇಕು. ನಾವು ಯಾರೋ ನಮ್ಮನ್ನು ದೊಡ್ಡವ್ರು ಮಾಡ್ತಾರಂತ ತಿಳ್ಕೊಂಡ್ರೆ ಯಾರೂ ನಮ್ಮನ್ನು ದೊಡ್ಡವ್ರು ಮಾಡಂಗಿಲ್ಲ. ಅರ್ಧರಾತ್ರಿ ಎದ್ದು ಭಿಕ್ಷಾಪಾತ್ರೆ ಹಿಡಿದರೆ ನಿನ್ನ ಬುದ್ಧನೆಂದು ಯಾರೂ ಕರೆಯುವುದಿಲ್ಲ. ತರುಣಿಯರ ಮಧ್ಯೆ ಕೊಳಲು ಹಿಡಿದು ನಿಂತರೆ ನಿನ್ನ ಕೃಷ್ಣನೆಂದು ಯಾರೂ ಕಾಪಾಡುವುದಿಲ್ಲ. ಬಿಲ್ಲು ಹಿಡಿದು ಎಲ್ಲರೆದುರಿಸಿದರೆ ನಿನ್ನ ರಾಮನೆಂದು ಯಾರೂ ಅಡ್ಡ ಬೀಳುವುದಿಲ್ಲ. ತಾಡೋಲೆ ಹಿಡಿದು ನಾಡೆಲ್ಲ ಸುತ್ತಿದ್ದಡೆ ನಿನ್ನ ಪ್ರಭುದೇವ ಬಸವಣ್ಣ ಯಾರೂ ಅಡ್ಡ ಬೀಳುವುದಿಲ್ಲ. ದೊಡ್ಡವರ ಹೆಸರು ಬಳಸಿದಾಕ್ಷಣ ಯಾವ ದಡ್ಡನೂ ಅಡ್ಡ ಬೀಳುವುದಿಲ್ಲ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿಯಾದರೆ ಸಮಾಜವೇ ಶರಗೊಡ್ಡಿ ಶರಣೆನ್ನುವುದೆಂದ ತಣೀಶ ಮತ್ತು ಶಿವಲಿಂಗೇಶ ಅನ್ನೋದನ್ನು ತಿಳ್ಕೊಳ್ರಿ. ನೀವು ಶ್ರಮ ಪಡ್ರಿ, ನೀವು ಕಷ್ಟಪಡ್ರಿ, ನೀವು ಕಾಯಕ ಜೀವಿಗಳಾಗ್ರಿ, ಹೊಲಕ್ಕೆ ಹೋಗ್ರಿ, ಬಾಳ್ರಿ, ಬದುಕ್ರಿ, ನೀಡ್ರಿ, ಉಣಿಸ್ರಿ, ತಿನ್ನಿಸ್ರಿ. ಅವಾಗ ತಾಯಿ ಋಣ ತೀರ್ಸಕ್ಕೆ ಸಾಧ್ಯದ, ತಂದೆ ಋಣ ತೀರ್ಸಕ್ಕೆ ಸಾಧ್ಯದ, ಸಮಾಜದ ಋಣ ತೀರ್ಸಕ್ಕೆ ಸಾಧ್ಯದ. ಲಕ್ಷ ಕೊಡ್ರಿ. ನಿಮ್ಮ ತಲೆ ಮ್ಯಾಲ ಏನ್ರಿ ಬಿದ್ದತೆ ತಿಳ್ಕೊಂಡ್ರೆ ಅಲ್ಲ, ನಿಮ್ಮ ತಲೆ ಮ್ಯಾಲ ಋಣದ ಮೂಟೆಯ ಭಾರ ಇದೆ. ನಿಮ್ಮ ತಲೆ ಮ್ಯಾಲ ಋಣ ಹೊತ್ಕೊಂಡು ಕುಂತೀರಿ. ಕೂತವ್ರೆಲ್ಲ ಯಾವ ಋಣ? ತಾಯಿ ಋಣ, ತಂದೆ ಋಣ, ಗುರುವಿನ ಋಣ, ಸಮಾಜದ ಋಣ, ಶಿವಲಿಂಗೇಶನ ಋಣ, ದೈವದ ಋಣ. ಆ ಋಣ ತೀರಿಸೋ ಸಂದರ್ಭ ಬಂದಾಗ ನೀವು ತೀರಿಸಬೇಕು. ನಿಮ್ಮನ್ನು ದೊಡ್ಡವ್ರು ಮಾಡಿದವರು ತಂದೆ ತಾಯಿಗಳು. ಮುಪ್ಪಿನ ಕಾಲಕ್ಕಾಗ್ಯಾರ ಯಾವುದರ ಮನ್ಯಾಗ ಮೂಲ್ಯಾಗ ಕುಂಡ್ರಿಸಿ ನೀ ತಿರುಗಾಡಕ್ಕೆ ಹತ್ತಿ ಅಂದ್ರೆ ಬಹದ್ದೂರು ಗಂಡಾಗಂಗಿಲ್ಲ. ತಂದೆ ತಾಯಿಗಳನ್ನು ತಣ್ಣಗ ಶಾಂತಿ ಇರುವಂಗೆ ನೋಡ್ಕೊಂಡಾಗ ಮಾತ್ರ ನಿನ್ನ ಮನೆ ಶಾಂತಿ ಉಳಿ.